ಹಲೋ ಫ್ಯಾಮ್, ವೆಲ್ಕಮ್ ಟು ಚೆರಿ ವ್ಲಾಗ್ಸ್. ಇವತ್ತು ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಬಟರ್ ಜ್ಯೂಸ್ ಮಾಡಿದ್ರು ಅಮ್ಮ. ಅದನ್ನು ತೊಗೊಂಡು ಕುಡಿತಿದ್ದೆ. ಹುಷಾರಿರಲಿಲ್ಲ ಅಂತ ನಾನು ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡೆ, ಬಟ್ ಅದು ಪಲಾವ್ ಮಾಡೋಕ್ಕೋಗಿ ಬೇರೆ ಏನೋ ಆಯಿತು. ಫಸ್ಟು ಜೀರಾ ರೈಸ್ ಮಾಡೋಣ ಅಂತ ತೊಗೊಂಡೆ. ಟೊಮ್ಯಾಟೊ, ಆನಿಯನ್, ಚಿಲ್ಲಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಕಡೆ ಎತ್ತಿಟ್ಕೊಂಡೆ. ಅದಾದಮೇಲೆ ಒಂದು ಕಾಫಿ ಕಪ್ಪಲ್ಲಿ ದಾಲ್ ಹಾಕ್ಕೊಂಡೆ. ಅದಾದಮೇಲೆ ಸಾಲಲ್ಲ ಅಂತ ಮತ್ತೆ ಹಾಫ್ ಕಪ್ ಹಾಕ್ಕೊಂಡೆ. ಎಷ್ಟು ಕಪ್ ಹಾಕಿದ್ದೀನಿ ಅಷ್ಟೇ ಕಪ್ಪು ಡಬಲ್ಲು ನೀರು ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಹೊತ್ತು ನೆನ್ಸೋಕ್ಕೆ ಬಿಡಬೇಕು. ಅದಾದಮೇಲೆ ಸ್ಟೆಪ್ಪು ಸ್ಕಿಪ್ ಆಯಿತು, ಬಟ್ ಏನೂ ಇಲ್ಲ. ಜೀರಾ ರೈಸ್ಗೆ ಏನು ರೈಸು ಮತ್ತು ಫಸ್ಟು ಆನಿಯನ್ನು, ಚಿಲ್ಲಿ ಮತ್ತು ಏನು ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಬಾಯ್ಲ್ ಮಾಡೋಕ್ಕೆ ಹೋಗಲಿಲ್ಲ. ನಂಗೆ ಆ ಥರ ಇಷ್ಟ ಆಗಲ್ಲ. ಬಟ್ ಈ ಥರ ಡೈರೆಕ್ಟ್ ಬಾಯ್ಲ್ ಮಾಡಿದ್ರೆ ಏನು ಉಡುಡಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಆ ಥರ ಮಾಡಿಕೊಂಡೆ. ಹಾಗೆ ಸ್ಟವ್ ಕೂಡ ಅವಾಗವಾಗ ಕ್ಲೀನ್ ಮಾಡ್ಕೊತಿದ್ದೆ. ನಮ್ಮ ಅಮ್ಮಗೆ ಇಷ್ಟ ಆಗಲ್ಲ ಆ ಥರ ಗಲೀಜಾದರೆ, ಅದಕ್ಕೆ. ಆಮೇಲೆ ಈ ಕಡೆ ಕುಗ್ಗಕ್ಕಿಟ್ಟಿದ್ದ ಬೇಳೆ ಮತ್ತು ಮೆಣಸಿನ್ಕಾಯಿ ಹಾಕಿ ಕುಗ್ಗಕ್ಕಿಟ್ಟಿದ್ದೆ ಬೇಳೆನ. ಅದನ್ನು ತಗೊಂಡು ಸ್ಮ್ಯಾಶ್ ಮಾಡಿಕೊಂಡೆ ಫಸ್ಟು. ಅದಾದಮೇಲೆ ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಫಸ್ಟು. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕಿದೆ. ನಾನು ತೋರ್ಸೋಕ್ಕೆ ಅಂತ ಈ ಥರ ಸಾಸಿವೆ ಜೀರಿಗೆನ ಒಂದು ಪ್ಲೇಟಿಗೆ ಹಾಕ್ಕೊಂಡೆ, ಬಟ್ ಅದು ಎಡವಟ್ಟಾಗೋಯಿತು. ಅದು ಹಾಕೊಂಡು ಇಟ್ಕೋಬಾರ್ದು ಆ್ಯಕ್ಚುಲಿ. ಅದು ಹಾಕೋಕ್ಕೆ ಸಖತ್ ಕಷ್ಟ ಆಗುತ್ತೆ. ಆಮೇಲೆ ತುಪ್ಪ ಬೇರೆ ತುಂಬ ಕಾದಿರೋದ್ರಿಂದ ಪಟ ಪಟ ಅಂತ ಅಂದ್ಬಿಟ್ಟು ಆಮೇಲೆ ಹೆಚ್ಚಿಟ್ಕೊಂಡಿರೋ ಆನಿಯನ್ ಮತ್ತು ಟೊಮ್ಯಾಟೋನ ಹಾಕ್ಕೊಂಡೆ. ಅದಾದಮೇಲೆ ಕರ್ಬೇವಿನ ಸೊಪ್ಪು ಆ್ಯಕ್ಚುಲಿ ಫಸ್ಟೇ ಹಾಕಬೇಕು, ಬಟ್ ಅದು ಸಿಡಿಯುತ್ತೆ ಅಂತ ನಾನು ಲಾಸ್ಟಿಗೆ ಹಾಕ್ಕೋತೀನಿ. ಬಟ್ ಅದೇನು ಪ್ರಾಬ್ಲಮ್ ಇಲ್ಲ, ಬೇಗನೆ ಬೆಂದಿರುತ್ತೆ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಅದಾದಮೇಲೆ ಒಣಮೆಣ್ಸಿಕಾಯಿ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಕೊಡಬೇಕು. ಆಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ಏನು ಮಸಾಲೆನ ತೆಗೆದು ಏನು ಬೇಯಿಸ್ಕೊಂಡಿರ್ತೀವಲ್ಲ ಆ ದಾಲ್ ಮತ್ತು ಮೆಣಸಿನ್ಕಾಯಿನ ಅದ್ರೊಳಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಕೊಡಬೇಕು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಚೆನ್ನಾಗಿ ಕುದಿಬೇಕು ದಾಲ್, ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಆ್ಯಕ್ಚುಲಿ ಉಪ್ಪು ನಂಗೆ ಗೊತ್ತಾಗಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೀಸರಲ್ಲಿ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ತೀನಿ, ಬಿಕಾಸ್ ಮಣೆ ಮೇಲೆಲ್ಲ ಹೆಚ್ಚಿದ್ರೆ ಅದು ವೇಸ್ಟ್ ಆಗುತ್ತೆ, ಅರ್ಧ ಮಣೆಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಇದೊಂದು ಟ್ರಿಕ್ ನಾನು ಎಲ್ಲಿ ಸುವರ್ಣ ಚಾನಲಲ್ಲಿ ನೋಡಿದ್ದು ಅನಿಸುತ್ತೆ, ಸಿಹಿ ಕೈ ಚಂದ್ರು ಸರ್ ಹೇಳಿದ್ದು. ಅದಾದಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ. ಸೊ ಇದು ಈ ಥರ ಕಾಣಿಸುತ್ತೆ ದಾಲೆಲ್ಲ ರೆಡಿ ಆದಮೇಲೆ. ಈ ಫಸ್ಟ್ ಆಫ್ ಆಲ್ ನಾನು ಈ ಥರ ಅಂದರೆ ಎಲ್ಲ ಸ್ಕಿಪ್ ಮಾಡಿ ಹೇಳ್ತಿದ್ದೀನಿ ನಿಜ, ಬಟ್ ನಾನು ರೆಸಿಪಿನ ಹೇಳ್ಕೊಡ್ತಿಲ್ಲ, ನಾನು ಹಿಂಗೆ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ನಾನು ಬೇಯಿಸ್ಕೊಂಡಿರೋ ಜೀರಾ ರೈಸ್ ಆಲ್ರೆಡಿ ರೆಡಿಯಾಗಿತ್ತು. ಸೊ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು. ಕ್ಯಾಮ್ರಾ ಇಸ್ ನಾಟ್ ಗಿವಿಂಗ್ ಜಸ್ಟಿಸ್ ಫಾರ್ ದ ಏನು ರೈಸ್ ಅಂತ ಅನ್ಕೋತೀನಿ, ಬಟ್ ಚೆನ್ನಾಗಿತ್ತು. ಅದಾದಮೇಲೆ ದಾಲ್ ತಗೊಂಡು ಅದನ್ನು ಕೂಡ ಸರ್ವ್ ಮಾಡಿಕೊಂಡೆ. ಆ್ಯಕ್ಚುಲಿ ದಾಲ್ ಅಂತೂ ನೋಡೋಕೆ ನಂಗೆ ಸಖತ್ ಇಷ್ಟ ಆಗ್ತಿತ್ತು. ಇದು ತಿನ್ನಬೇಕಾ ಅಂತ ಅನಿಸ್ತಿತ್ತು. ಆ ಥರ ಕಲರ್ಫುಲ್ಲಾಗಿತ್ತು. ಆ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಸೇರಿ. ಸೊ ಈ ಥರ ಸರ್ವ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ನಮ್ಮ ಅಮ್ಮಂಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಅವರಂತೂ ಯಾವತ್ತೂ ಚೆನ್ನಾಗಿದೆ ಅಂತ ಹೇಳಲ್ಲ, ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರೂ. ಗೊತ್ತಿಲ್ಲ ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅಂತ, ಬಟ್ ತಿನ್ಬೋದು, ತಿನ್ನದೇ ಇರೋ ಥರ ಏನು ಮಾಡಲ್ಲ ನಾನು. ಆದರೂ ಅವ್ರ ಮನಸ್ಸಲ್ಲಿರುತ್ತೆ, ಬಟ್ ಹೇಳಲ್ಲ ಅಷ್ಟೇ. ಸೊ ಈ ಥರ ದಿಸ್ ವಾಸ್ ದ ಡೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.